ಸಸಿ ಮುದ್ದು ಕಾಫಿ ತಗೋಬಾರೆ. ಮಳ್ಳಿ 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 ಮಚ್ಚಿಕ್ಕಷ್ಟು ಅತ್ತೆ ಕಾಫಿ ಆಶೀರ್ವಾದವನ್ನ ಮಾಡಿ ಅತ್ತೆ. ನೀ ಕತ್ತೆ ನೋಡ್ದ್ಯಾ ನನ್ನ ಸೊಸೆನಾ? ಸೊಸೆನಾ? ನನಗ್ ನಾಚಿಕೆ ಆಗತ್ತೆ ಇದು ಅತ್ತೇನಾ? ಅಮ್ರೆ ಅಂದ್ರೆ ಈ ಅತ್ತೆ ಸೊಸೆ ನೋಡ್ತಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸತ್ತೆ. ಎಂತ ಸಂಬಂಧ. ಅತ್ತೆ ಕಾಫಿಯನ್ನು ಸೇವನೆ ಮಾಡಿ. ಅಮರೆ ಕಾಫಿನ ಕುಡಿಬೋದು, ಸೇರ್ಸಕ್ಕಾಗಲ್ಲ. ಅಷ್ಟು ಗೊತ್ತಾಗಲ್ವಾ ನಿಮ್ ಲೂಸ್ ಸೊಸೆಗೆ? ಯಾರೋ ಲೂಸ್ ಅಂತ ಗುದ್ಬಿಡ್ತೀನಿ ಅಷ್ಟೇ. ಬಾಕಂದ ಇಲ್ಲಿ ಅತ್ತೆ ನನ್ ಸಸಿ ಬಂಗಾರ, ಮುತ್ತು, ಚಿನ್ನ. ಅತ್ತೆ ನೀವ್ ಅತ್ತೆನೇ ಅಲ್ಲ, ನನ್ ತಾಯಿ. ಜೀವನ ಪೂರ್ತಿ ನಿಮ್ ಕಾಲ್ ಕೆಳಗಡೆ ಇದ್ದು ಈ ಜನ್ಮನ ಸಾರ್ಥಕ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಅಲ್ಲ ಕಾಲ್ಗಳಿಗೆ ಯಾವಾಗ ಇರಕ್ಕೆ ನೀವೇನ್ ಪೊಮೇರಿ ನಾಯ? ಏಯ್ ತುಂಬಾ ಓವರ್ ಆಯ್ತು ಕಣೋ. ಕಿಂಡಲ್ ಗಿಂಡಲ್ ಮಾಡ್ದೋ ಚುಚ್ಚು ಸಾಯಿಸ್ಬಿಡ್ತೀನಿ. ಅಯ್ಯೋ ಒಂದ್ ಕತೆ ಬಿಡಮ್ಮ. ಅತ್ತೆ ಕಾಫಿ ಅಂತೂ ಸೂಪರ್ ಮಾಡ್ಯ. ಇದ್ ಮಾಡಿದ ಕೈಗೆ ಬಂಗಾರದ ಬಳೆ ತೊಡಿಸ್ಬೇಕು. ಅಮರೆ ನನಗಾಕಿ, ಅಮರೆ ಅಮರೆ ಈ ಕೈಗಾಕಿ ಹಾಕಿ ಹಾಕಿ ಪ್ಲೀಸ್ ಪ್ಲೀಸ್. ಚಪ್ಲಿ ತೆಗ್ದು ಮಗ್ ಹಾಕ್ಬಿಡ್ತೀನಿ ಮಗ್ನೆ. ಏನ್ ಹಾಕ್ಬೇಕಲ್ಲಿ? ಅಮರೆ ಕಾಫಿ ಬಡ್ದ ಕೈಗೆ ಬಂಗಾರ ತೋರಿಸ್ತೀನಿ ಅಂದ್ರಿ ತಾನೆ, ಕಾಫಿ ಬಡಿದ್ದಾನೆ. ಬಿಸಿ ಮಾಡ್ಕೊಂಡ್ ಬಂದಿದ್ ನಿಮ್ ಸೊಸೆ. ಲೈ ನೀನು ಕಾಫಿ ಮಾಡಿರ್ಬೋದು ಕಣ. ಅದೇ ನನ್ ಸಸಿ ಕಾಫಿ ಮುತ್ತಿದ ತಕ್ಷಣ ಅಮೃತ ಆಗೋಯ್ತು ಕಣೋ. ಮತ್ತೆ ಆಶೀರ್ವಾದವನ್ನು ಮಾಡಿ ಅತ್ತೆ. ತಥಾಸ್ತು. ಅಂದಾಗೆ ದೇವಸ್ಥಾನಕ್ಕೆ ಹೋಗುತ್ತೇನೆಂದು ಹೇಳಿದ್ದೀರಿ, ಇನ್ನು ಹೋಗಲಿಲ್ಲವೇ? ಹೋಗಡ ಅಂತ ಇದ್ನಮ್ಮ, ತಲೆ ತುಂಬಾ ನೋವ್ತಾ ಇದೆ. ಅಯ್ಯೋ ಅಕಟಕಟ ಅಕಟಕಟ ಅಕಟಕಟ. ಅತ್ತೆಯವರೇ ತಲೆನೋವಿದ್ದರೂ ಇನ್ನೂ ನಿಂತಿದ್ದೀರಲ್ಲ, ಬನ್ನಿ ವಿಶ್ರಾಂತಿಯನ್ನು ಮಾಡಿ. ಸಸಬದ್ದು ಸಾಕಮ್ಮ, ನಿನ್ ಕೈ ನೋವು ಬರುತ್ತೆ. ಪರವಾಗಿಲ್ಲ ಅತ್ತೆ. ಅಯ್ಯೋ ಸಾಕಮ್ಮ, ಪರವಾಗಿಲ್ಲ. ಸಾಕಮ್ಮ, ಪರವಾಗಿಲ್ಲ ಅತ್ತೆ. ಸಾಕಮ್ಮ, ಪರವಾಗಿಲ್ಲ ಅತ್ತೆ. ಸಾಕಮ್ಮ. ಪರವಾಗಿಲ್ಲ.